ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇವತ್ತು ರಾಜ್ಯಪಾಲರು ಏನು ಮೊನ್ನೆ ಭಾಷಣ ಮಾಡಿ ಹೋದ ನಂತರ ಇವತ್ತೇನು ಎಲ್ಲರೂ ಕರ್ನಾಟಕ ರಾಜ್ಯದಲ್ಲಿ ಈ ಸರ್ಕಾರ ಬಂದ ಮೇಲೆ ಯಾವ ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಟ್ಟಿವಿ ಅದ್ರ ಬಗ್ಗೆ ಅಪಪ್ರಚಾರವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಗ್ಯಾರಂಟಿ ಯೋಜನೆ ಈಗ ಹೇಳ್ದಂಗೆ ವಿಜೇಂದ್ರ ಅವರು ಹೇಳ್ದಂಗೆ ಈ ರಾಜ್ಯದ ಬಡವರ ಪಾಲಿಗೆ ಅತ್ಯಂತ ಯಶಸ್ವಿಯಾಗಿ ನಡೆದಿರುವಂಥ ಒಂದು ದೊಡ್ಡ ಯೋಜನೆ. ಆ ಯೋಜನೆ ಇಡೀ ದೇಶದಲ್ಲಿ ಕೊಟ್ಟಿಲ್ಲ ಅನ್ನೋದು ಹೇಳಿದು ಅವರೇ ಒಪ್ಕೊಂಡಿದ್ದಾರೆ ಖಂಡಿತ. ಆದರೆ ಒಂದೆರಡು ತಿಂಗಳು ವ್ಯತ್ಯಾಸ ಆಗುವಂತ ವಿಚಾರ ಬಂದ್ರೆ ಬಿಟ್ರೆ ಒಂದು ತಿಂಗಳು ಹೆಚ್ಚು ಕಮ್ಮಿ ಆಗ್ಬೋದು. ಆದರೆ ಅವರ ಮನೆ ಬಾಗಿಲಿಗೆ ಮುಟ್ಟುವಂತ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ಅದ್ರ ಜೊತೆಗೆ ಇವತ್ತು ರಾಜ್ಯಪಾಲರು ಮೊನ್ನೆ ಬಂದು ಮಾತಾಡಿ ಹೋಗಿರುವಂಥದ್ದು ಯಾವ ಉದ್ದೇಶಕ್ಕಾಗಿ ರಾಜ್ಯಪಾಲರು ಬಂದ್ರು, ಅವ್ರು ಮಾತಾಡಿದ್ದು 2 ನಿಮಿಷ ಇರ್ಬೋದು. ಆದ್ರೆ ಬಂದು ಹೋದಂತ ಸಂದರ್ಭದಲ್ಲಿ ಈ ರಾಷ್ಟ್ರದ ರಾಷ್ಟ್ರಗೀತೆಯನ್ನ ಅವ್ರು ನೋಡಿ ಕೂತ್ಕೊಳ್ಳಿ. ಮೊನ್ನೆ ನಾನು ಬಹಳ ಸ್ಪಷ್ಟ ನೋಡಿ ನಿಮ್ಗೆ ಅರ್ಥ ನೋಡಪ್ಪ ಹೇಳ್ದು ಕೇಳಿ. ನೀವು ಏನ್ ಹೇಳ್ತೀರಿ ನೀವು ಅಲ್ಲಿ ಕೂತ್ಕೊಂಡು? ನಾನು ಹೇಳ್ದು ಕೇಳಿ ಇಲ್ಲಿ. ನಾನು ಹೇಳಿ ನಿಮ್ದಲ್ಲ, ಅದಕ್ಕೆ ನಿಮ್ದು ನೀವು ನೋಡಿ ಮೈಂಡ್ ಅಪ್ಲೈ ಮಾಡುದಿಲ್ಲ ನೀವೆಲ್ಲವೂ ಕೂಡ. ಏನಾಗಿದೆ ಮೊನ್ನೆ ಬಹಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ, ರಾಜ್ಯಪಾಲರ ಬಗ್ಗೆ ಅವ್ರ ನಡವಳಿಕೆ ಮೇಲೆ ಯಾರು ಚರ್ಚೆ ಮಾಡ್ಲಿಕ್ಕಿಲ್ಲ, ಎಲ್ಲ ಬಿಟ್ಟೆ ಆಯ್ತು ಬಿಟ್ಟೆ. ಆದ್ರೆ ಇವತ್ತು ದೇಶದಲ್ಲಿ ಇವತ್ತು ಹೈವೇ ಬಗ್ಗೆ ಇವತ್ತು ಮಾತಾಡ್ತಾ ಬಹಳ ಹೇಳಿದ್ರು. ಈ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವ ಹೈವೇಗಳು ಇವತ್ತು ಮುಕ್ತಾಯ ಆಗಿದೆ ಇವತ್ತು ಯೋಚನೆ ಮಾಡಿ ಹೇಳ್ಬೇಕು. ಇವತ್ತು ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಯಾವುದೇ ಹೈವೇ ಇವತ್ತು ನಮ್ಮ ಯಾವುದೇ ಹೈವೇ 15-20 ವರ್ಷ ಆಗ್ತಾ ಬಂದ್ರು ಸಹ ಇವತ್ತಿಗೂ ಹೈವೇಗಳು ಮುಕ್ತಾಯ ಆಗಿಲ್ಲ. ಇವತ್ತು ಈ ದೇಶದ ಪರಿಸ್ಥಿತಿ ಈ ತರ ಇದೆ ಇವತ್ತು. ಅಲ್ಲ ವಿಚಾರ ಹೇಳ್ತೀರಾ ನೀವು ಶಿವಮೊಗ್ಗನೇ ಹೇಳ್ತಾ ಇದ್ದೇನೆ, ತುಮಕೂರಿಂದ ಗೋಪಾಕ್ಷ ಕಂಟಿನ್ಯೂ ಮಾಡಿ ನೀವು. ಅಲ್ಲ ಅವ್ರು ಕೇಳಿದ್ರೆ ಹೇಳ್ತಾರೆ, ಅವ್ರಿಗೆ ಯಾಕೆ ನೀವು ಉತ್ತರ ಕೊಡ್ತೀರಿ ಇವ್ರೆ? ಹಾಗಾಗಿ ಅಲ್ಲ ನಾನು ಹೇಳೋದು, ಹಾಗಾಗಿ ಇವತ್ತು ರಾಜ್ಯ ಸರ್ಕಾರ ಗೋಪಾಕ್ಷ ಕಂಟಿನ್ಯೂ ಮಾಡಿ. ನೀವು ಈ ಕಡೆ ಶರಣ್ ಸಲಗಾರ್ ಅಲ್ಲಿ ನೋಡಿ ಸರ್, ಎಲ್ಲರಿಗೂ ಕೂಡ ಗೊತ್ತಿದೆ ನೀವು ಯಾಕೆ ಮಾತಾಡ್ತೀರಿ? ಅಲ್ಲ ಓಕೆ ಫಿನಿಶ್ ಮಾಡಿ ಅಧ್ಯಕ್ಷರೇ. ಇವತ್ತು ಈ ರೀತಿಯ ಪರಿಸ್ಥಿತಿ ಇದೆ. ರಾಜ್ಯ ಸರ್ಕಾರ ಕೊಡುವಂತ ಹಣದಲ್ಲೂ ಸಹ ಕೇಂದ್ರ ಸರ್ಕಾರ ಬರುವಂತ ಇದರಲ್ಲಿ ಇವತ್ತು ನಮ್ಮ ಶರತ್ ಅವ್ರು ಹೇಳ್ದಂಗೆ ಅವ್ರೇನು ಬರ್ಬಾತ್ ಆಗಿ ಹೋಗಿದಾರ. ಯಾಕೆ ಕೊಡ್ತಾ ಇಲ್ಲ ನೀವು? ಇವತ್ತು ನೋಡಿ GST ಈಗ ಸಡನ್ಲಿ ಇಷ್ಟು ವರ್ಷ GST ಅಲ್ಲಿ ದುಡ್ಡು ಮಾಡಿ ಕಲೆಕ್ಟ್ ಮಾಡಿ ಚೆನ್ನಾಗಿ ರೆಡಿ ಮಾಡಿಕೊಂಡು ಸಡನ್ಲಿ ಇವತ್ತು ಕೆಲವೊಂದು GST ಅನ್ನ ಇವತ್ತು ಕಮ್ಮಿ ಮಾಡಿ ರಾಜ್ಯ ಸರ್ಕಾರಕ್ಕೆ 15,000 ಕೋಟಿ ಇವತ್ತು ನಮಗೆ ಹೊಣೆ ಬಂತು, ಇವತ್ತು ಹೊರೆ ಬಂತು. ಇವತ್ತು ಅದು 15,000 ಕೋಟಿ ಯಾರು ಕೊಡೋದು? ಇದಲ್ಲ, ಇದನ್ನ ಯಾರು ಕೊಡ್ತಾರೆ ಇವತ್ತು? ಇದು ಅದು ಅವ್ರು ಮಾಡ್ಬೇಕಲ್ಲ. ನಾವು 4,09,000 ಕೋಟಿ ಇವತ್ತು ಏನ್ ಬಡ್ಜೆಟ್ ಮಂಡನೆ ಮಾಡ್ತೀವಿ ಅದು ಕಡಿತ ಆಗ್ತಾ ಬಂತಲ್ಲ ನಮಗೆ. ಇವತ್ತು ಕೇಂದ್ರದ ಹಣಗಳು ಕೊಡದೆ ಹೋದ್ರೆ ರಾಜ್ಯ ಸರ್ಕಾರದ ಪಾಲು ಬೇಕಾದಷ್ಟು ಹೋಗಿದ್ದು ಇವ್ರು ಯಾಕೆ ಕೊಡಲ್ಲ ನಮಗೆ? ಇವತ್ತು ಇವ್ರು ಕೊಡ್ತಾರ? ಇವರು GST ಬಗ್ಗೆ ಹೇಳಿದ್ರಲ್ಲ, ಸಾಲ ಮಾಡ್ಬೇಕಾಗತ್ತೆ. ಯಾಕೆ ಇವ್ರ ಕಾಲದಲ್ಲಿ ಸಾಲ ಮಾಡಿಲ್ಲ? ಇವ್ರ ಕಾಲದಲ್ಲಿ ಬೇಕಾದಷ್ಟು ಸಾಲ ಮಾಡಿ ಹೋದ್ರು. ಇವರು 2.5 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡೇ ಹೋಗಿರುವುದು ಅಲ್ವಾ? ಹಾಗಾಗಿ ಅಧ್ಯಕ್ಷರೇ, ಈ ದೇಶದಲ್ಲಿ ರಾಜ್ಯದಲ್ಲಿ ಎಲ್ಲಾ ರಾಜ್ಯಕ್ಕೂ ಸಮಾನತೆ ಕೊಡೋ ದೃಷ್ಟಿಯಲ್ಲಿ ಬೇರೆ ಬೇರೆ ರಾಜ್ಯಕ್ಕೆ ಏನ್ ಬೇಕಾದ್ರೂ ಕೊಡ್ಬೋದು. ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಏನು ತಾರತಮ್ಯ ಮಾಡುವ ಕೆಲಸವನ್ನ ಇವತ್ತು ರಾಜ್ಯದಲ್ಲಿ ಬಿಡಬೇಕು. ಒಂದು. ಎರಡನೇದು ಅಧ್ಯಕ್ಷರೇ, ಇವತ್ತು ನಮ್ಮ ಸರ್ಕಾರ ಇವತ್ತು ಯಾವ್ಯಾವ ನಿಗಮಗಳಿಗೆ ದುಡ್ಡು ಇಟ್ಟಿಲ್ಲ ಅಂತ ಹೇಳಿದ್ರಲ್ಲ, ಅವರು ಇನ್ನೂ 2 ವರ್ಷ ಸಮಯ ಇದೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಇದ್ದಾರೆ. ಖಂಡಿತ ನಾವು ಬಡವರ ಪರವಾಗಿ ಜನರ ಪರವಾಗಿ ಈ ರಾಜ್ಯದ ಜನರಿಗೆ 54,000 ಕೋಟಿ ರೂಪಾಯಿನ ವರ್ಷಕ್ಕೆ ಏನು ವಿನಿಯೋಗ ಮಾಡ್ತಾ ಇದೀವಿ ಗ್ಯಾರಂಟಿ ಯೋಜನೆ, ಅದೇ ತರನೇ ಇವತ್ತು ಮಾಡಬೇಕಾಗಿದೆ. ಅದ್ರ ಜೊತೆಗೆ ಅಧ್ಯಕ್ಷರೇ, ನಮ್ಮ ಒಂದು ಸಮಸ್ಯೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಇವತ್ತು ಏನು ತಾವು ಅಧಿಕಾರವನ್ನು ನಡೀತಾ ಇರುವ ಸಂದರ್ಭದಲ್ಲಿ ಕೆಲವೊಂದು ಪೊಲೀಸ್ ಇಲಾಖೆ ಬಗ್ಗೆ ಹೇಳಿದ್ರು. ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಬಹಳಷ್ಟು ಶ್ರಮವನ್ನ ಈಗ ನಮ್ಮ ಹೋಮ್ ಮಿನಿಸ್ಟರ್ಗಳು ಮಾಡಿದ್ದಾರೆ. ಆದ್ರೆ ಎಲ್ಲ ಹೇಳಿದ್ರು, ಕೆರೆಹಳ್ಳಿ ಯಾರೋ ಒಬ್ಬ ಪಂಪ್ ಎಲ್ಲು ಮತ್ತೊಬ್ಬ ಎಂತದ ಹೇಳಿದ್ರಲ್ಲ ಹೆಸರು, ಅವರೆಲ್ಲ ಅವ್ರ ಮೇಲೆ ಎಷ್ಟು ಕೇಸ್ ಇದೆ ನೋಡ್ಬೇಕು. ಅವ್ರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ, 50-100 ಕೇಸ್ ಇದಾವ್. ಅಂತವರ ರಕ್ಷಣೆ ಅದು ಬಿಡಬೇಕು, ಬಿಡಬೇಕು.
ಗೋಹತ್ಯೆ ಆಯ್ತು ಬಸವ ಕೂತ್ಕೊಳ್ಳಿ, ಆಯ್ತು ಬಸವ ಕೂತ್ಕೊಳ್ಳಪ್ಪ, ಕೂತ್ಕೊಳ್ಳಿ ಈಗ. ಗೋಹತ್ಯೆ ನಿಷೇಧ ಪ್ರಾಣ ಹತ್ಯೆ ಕೆಲಸ ನೀವು ಮಾತಾಡಿದ್ರೆ ಈ ರಾಜ್ಯದ ನಿಷೇಧ ಮಾಡೋದಲ್ಲ, ಗೋಹತ್ಯೆ ನಿಷೇಧ ನೀವು ಪೊಲೀಸ್ ಇಲಾಖೆ ಮಾತಾಡಿ. ರಕ್ಷಣಾ ಸಲ ಕೆಲಸ ಗೋಪಾಲ್ ನೀವ್ ಯಾಕೆ ಇದು ಮಾಡ್ತೀರಿ? ಅಧ್ಯಕ್ಷರೇ, ವಿಜೇಂದ್ರ ಮಾತಾಡ್ಬೇಕಾದ್ರೆ ನೀವು ಕಂಟಿನ್ಯೂ ಮಾಡಿ. ವಿಜೇಂದ್ರ ಆಯ್ತು, ನೀವು ಸುಮ್ಮನೆ ಯಾರು ಡಿಫೆಂಡ್ ಮಾಡಿ ಕೂತ್ಕೊಳ್ಳಪ್ಪ. ನಾನು ಮಾತಾಡ್ಬೇಕಾದ್ರೆ ಯಾಕೆ ಅವ್ರು ನೀವು ಮಾತಾಡ್ತಾರೆ? ಮಾತಾಡಿ ಈಗ. ಹೇಳ್ತೀನಿ, ಕೇಳ್ಬೇಕಲ್ಲ ನೀವು ಕೂತ ಅಲ್ಲ ಹೇಳ್ತೇನೆ. ಅರೆ ಒಂದೇ ಹೇಳಿ. ಮಾತಾಡಿ ನಿಮ್ಗೆ ಅಧ್ಯಕ್ಷರೇ, ಹೇಳಿ ಏನೇನು ಮಾತಾಡ್ತಾರೆ ನೀವು ಕೂತ್ಕೊಳ್ಳಿ. ನೀವು ಮಾತಾಡೋದು ಮಾತಾಡಿ. ಏನು ತೋರಿಸ್ತೀರಿ ನೀವು? ಏನು ಮೆಸೇಜ್ ಕೊಡ್ತೀರಿ? ಅವರ ವಿಷಯ ಮಾತಾಡ್ತೀರಾ? ಕೂತ್ಕೊಳ್ಳಿ ನಿಮ್ಮನೆ. ನೀವು ಮತ್ತೆ ಮಾತಾಡಿ, ನೀವು ಮಾತಾಡಿ. ಆಯ್ತು, ಯಾರು ನಿಮ್ಮ ಯಾಕೆ ನೀವು ಹೆಸರಿಗೆ ಅವ್ರ ಹೆಸರು ಕೊಂಡಿದ್ದಾರೆ? ಏನು ರಾಜನೇ ಬಗ್ಗೆ ಮಾತಾಡ್ತೀರಿ ಸುಮ್ಮನೆ ಕೂತ್ಕೊಂಡು? ಈ ಒಂದು ವಿಧಾನಸಭೆಯಲ್ಲಿ ಕೂತ್ಕೊಂಡು ಏನ್ ಚರ್ಚೆ ಮಾಡ್ತೀರಿ ನೀವು? ಮಾತಾಡಿ ಮುಗಿಸ್ತೀರಿ. ನೀವು ಮಾತಾಡೋದು ಮಾತಾಡಿಯಪ್ಪ, ನೀವು ಮಾತಾಡೋದು ಮಾತಾಡಿ. ಅದೇ ಮುಗಿಸಿ. ಅವ್ರು ಮಾತಾಡ್ಬೇಕು, ಕಂಟಿನ್ಯೂ. ಅಲ್ಲ ಹೇಳೋದು ಗೋ ಹತ್ಯೆ ಆಯ್ತು, ಮುಂದಕ್ಕೆ ಹೋಗಿ ಹೇಳಿದ್ರು, ಮುಂದಕ್ಕೆ ಹೋಗ್ಲಿ. ಯಾರೋ ನಿಲ್ಸೋದಲ್ಲ ಅಧ್ಯಕ್ಷರೇ. ಮುಂದಕ್ಕೆ ಹೋಗ್ಲಿ. ಇಡೀ ನಮ್ಮ ಈ ಭಾಗದ ಎಲ್ಲರೂ ನಾವು ಗೋ ಹತ್ಯೆದ ಬಗ್ಗೆ ನಿಷೇಧದ ಬಗ್ಗೆ ನಾವು ರೆಡಿ ಇದ್ದೀವಿ. ಆಯ್ತಾ? ಗೋವುಗಳನ್ನ ಯಾರು ಹಿಡಿದ್ರು ಬಿಡೋಲ್ಲ, ಅವ್ರ ಮೇಲೆ ಕ್ರಮ ನಾವು ತಗೊಳ್ತೀವಿ. ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಮಂಜಣ್ಣ ಇರಪ್ಪ ಒಂದ್ ನಿಮಿಷ. ಆಯ್ತು ಅಲ್ವಾ? ಇಷ್ಟೆಲ್ಲ ಇರ್ಬೇಕಾದ್ರು ಸಹ ಯಾರೋ ಇಬ್ಬರ ಬಗ್ಗೆ ಇದ್ ಮಾಡೋಂಥದ್ದೆಲ್ಲ ದ್ವೇಷ ಭಾಷಣದ ಬಗ್ಗೆ ಕೇಳಿದ್ರಿ. ಖಂಡಿತ ಇವತ್ತು ನಮ್ಮ ಸರ್ಕಾರ ತಂದಿದ್ದು ಸರಿ ಇದೆ. ಯಾಕೆ ಮಾತಾಡ್ತಾರೆ? ದ್ವೇಷ ಭಾಷಣ ನೀವು ಒಬ್ಬರೇ ಅಲ್ಲ, ನಮ್ಮ ಪಕ್ಷದವರು ಮಾತಾಡಿದ್ರು ಸಹ ಅವ್ರ ವಿರುದ್ಧ ಕೇಸ್ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರೇ. ಇದು ಆಗ್ಬೇಕು, ಆಗ್ತೇವೆ. ಕಂಟಿನ್ಯೂ. ನಾನು ಹೇಳೋದು ಕಡಿ, ಕೊಲೆ ಮಾಡು, ಕೊಚ್ಚು ಅಂತ ಹೇಳಿ ಭಾಷಣದ ಹೇಳಲಿಕ್ಕೆ ಈ ದೇಶದಲ್ಲಿ ಕಾನೂನು ಇದೆಯಾ? ಇದೆಯಲ್ರಿ? ಕಾನೂನು ಇದ್ರೆ ಹೇಳ್ಬೇಕು ನೀವು. ಖರ್ಗೆ ಅವರು ಅಮಿತ್ ಶಾ ಅವ್ರ ಬಗ್ಗೆ ಆ ರೀತಿ ಮಾತಾಡಿದ್ರು. ಚರ್ಚೆ ಬೇಡ. ಆಯ್ತು, ಕಂಟಿನ್ಯೂ, ಕನ್ಕ್ಲೂಡ್. ಹೌದು ಅಧ್ಯಕ್ಷರೇ, ದ್ವೇಷ ಭಾಷಣದ ಇವತ್ತು ರಾಜ್ಯ ಸರ್ಕಾರ ತಂದಿರೋದು ಸರಿ ಇದೆ. ಇದಕ್ಕೆ ಕಡಿವಾಣ ಹಾಕ್ಲೇಬೇಕು. ಇದು ಯಾರೇ ಇರ್ಬೋದು, ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇದರಲ್ಲಿ ಕಡಿವಾಣ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರೇ. ಈ ರೀತಿಯಾದಂತ ಸರ್ಕಾರ ತಂದಿರುವಂತದ್ನ ಖಂಡಿತ ಒಪ್ಕೊಳ್ಳಬೇಕಾಗುತ್ತೆ. ಬಳ್ಳಾರಿ MLA ರಿವಾಲ್ವರ್ ಕೇಸ್ ಮಾಡಿದ್ರಿ. ಕಂಟಿನ್ಯೂ. ನೀವು ಕನ್ಕ್ಲೂಡ್ ಮಾಡಿ. ಅವ್ರಿಗೆ ಯಾಕೆ ಉತ್ತರ ಕೊಡ್ತೀವಿ? ಬಳ್ಳಾರಿಯನ್ನೇ ಸುಟ್ಟಾಕ್ತೀವಿ ಅಂತ ಹೇಳಿದ ಮೇಲೆ ಅದು ಏನು ದ್ವೇಷ ಅಲ್ವಾ? ಬಳ್ಳಾರಿ ಬಗ್ಗೆ ಆಮೇಲೆ ಮಾತಾಡೋಣ. ನಾವು ಹೋರಾಟ ಮಾಡೋ ತಾಕತ್ತಿದೆ, ನಾವು ಮಾಡಲ್ಲ. ಬೇರೆ ಈಗ ಬಳ್ಳಾರಿ ಕನ್ಕ್ಲೂಡ್ ಮಾಡಿ ಅಧ್ಯಕ್ಷರೇ. ಹಾಗಾಗಿ ಚಾನ್ಸ್ ನಿಮ್ಗೆ ರಾಜ್ಯಪಾಲ ಮತ್ತೆ ಕೊಡ್ತಾರೆ, ಮಾತಾಡಿ. ಇಲ್ಲ, ಒಂದೆರಡು ಮಾತು ಮುಗಿಸ್ಬಿಡ್ತೀನಿ. ಇಷ್ಟು ಹೇಳಿ, ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಬಾರ್ಡ್ ಇಂದಲೂ ಸಹ ದುಡ್ಡು ಬರ್ತಾ ಇಲ್ಲ ಅಧ್ಯಕ್ಷರೇ. ನಬಾರ್ಡ್ ರಸ್ತೆಗಳು 2 ವರ್ಷ ಆಗ್ತಾ ಬಂತು. ಇವತ್ತಿಗೂ ಒಂದು ರಸ್ತೆಗಳನ್ನ ನಮಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಬ್ಯಾಂಕು, ಇವತ್ತು DCC ಬ್ಯಾಂಕ್ ಅಲ್ಲಿ ಇವತ್ತು ಒಂದೊಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸುಮಾರು 200 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಬರಬೇಕಾಗಿದೆ. ರೈತರ ಧ್ವನಿ ಅಂತಾರೆ, ರೈತರ ಪರವಾಗಿ ಅಂತಾರೆ. ಯಾಕೆ ಬರಲ್ಲ ದುಡ್ಡು? ಯಾಕೆ ಕೊಡ್ತಾ ಇಲ್ಲ ನೀವು? ಇದೆಲ್ಲ ಅಲ್ವಾ? ಇದೆಲ್ಲ ಕೇಳಲೇಬಾರ್ದ ನಾವು? ಹಾಗಾಗಿ ಇವತ್ತು ಈ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬರುವ ಪಾಲನ್ನ ಬಹಳಷ್ಟು ಕಡಿವಾಣ ಹಾಕೋ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೊರೆ ಮಾಡುವಂತ ಕೆಲಸವನ್ನ ನಿಲ್ಲಿಸಬೇಕಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.